ಗಾಯ್ಸ್ ನಾವು ಫೈನಲಿ ದಶಾಶ್ವಮೇಧ ಘಾಟ್ ಕಾಶಿಯಲ್ಲಿ ರೀಚ್ ಆಗಿದ್ದೀವಿ ನೋಡಿ. ಸಖತ್ತು ಫುಲ್ಲು ಏನು ಹುಸಿ ಜನ ಇಲ್ಲ, ಸಖತ್ತು ರಶ್ ಐತೆ. ಪ್ರಯಾಗ್ರಾಜ್ ಪೂರ್ತಿ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ, ಅಷ್ಟು ರಶ್ ಐತೆ, ಸಖತ್ತು ರಶ್ ಐತೆ ನೋಡಿ. ಇದೇ ಕಾಶಿ ದಶಾಶ್ವಮೇಧ ಘಾಟು, ಇದು ವಿಶ್ವನಾಥ ಟೆಂಪಲ್ಗೆ ನಿಯರೆಸ್ಟ್ ಘಾಟು. ಆ ಘಾಟಲ್ಲಿ ನಾವೀಗಿದ್ದೀವಿ. ಜನ ಅಂತೂ ಮಾಮೂಲಾಗಿಲ್ಲ ಐತೆ, ಜನ ಮಾತ್ರ ಮಾಮೂಲಾಗಿಲ್ಲ, ಸಿಕ್ಕಾಪಟ್ಟೆ ಜನ ನೋಡಿ. ಇಲ್ಲಿ ಎಲ್ಲಿ ಸ್ನಾನ ಮಾಡೋದಿಲ್ಲಿ ಏನಿಲ್ಲಿ ನೋಡಿ, ಸಖತ್ತು ಘಾಟು 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 ಘಾಟಲ್ಲಿ ಫುಲ್ಲು ಬೋಟು ನೋಡಿ. ಗಾಯ್ಸ್ ನಾವೀಗ ಸ್ನಾನ ಮಾಡೋಕ್ಕೆ ಈ ಕಡೆ ನದಿ ದಡದಿಂದ ಆ ಕಡೆ ನದಿ ದಡಕ್ಕೆ ಹೋಗ್ಬೇಕು. ಈ ಕಡೆ ನದಿ ದಡದಿಂದ ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ನೋಡಿ. ಯಾರೋ ಫಾರಿನರು ಸಹ ನಮ್ಮ ಬ್ರಾಹ್ಮಣರು ಬಿಟ್ಟಂಗೆ ಇದು ಬಿಟ್ಬಿಟ್ಟವ್ರೆ, ಜುಟ್ಟು ಬಿಟ್ಬಿಟ್ಟವ್ರೆ, ಹೇರ್ ಸ್ಟೈಲ್ ಮಾಡಿಸ್ಬಿಟ್ಟವ್ರೆ ನೋಡಿ. ಅಂದರೆ ಫಾರಿನ್ ಕಂಟ್ರಿಲೂ ಸಹ ಇದಿರುತ್ತೆ. ಗಾಯ್ಸ್ ಇವಾಗ ಹೊಂಟಿದ್ದೀವಿ, ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲರಿಗೂ ಮಾಮೂಲಿ ನಾರ್ಮಲ್ ಗೌರ್ಮೆಂಟ್ ಬೋಟ್ ಇದ್ದಾವೆ. ಪರ್ ಪರ್ಸನ್ನು 300 ರೂಪೀಸು ಅಪ್ ಆ್ಯಂಡ್ ಡೌನ್. ಈ ಕಡೆ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬರೋಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಏನೇ ಮಾಡಿದ್ರು ಕಮ್ಮಿ ಮಾಡಲಿಲ್ಲ ನಾವು ಎಷ್ಟು ಕೇಳಿದ್ರು. ಸೊ ನೋಡಿ ಇಲ್ಲಿ ಸ್ನಾನ ಮಾಡ್ಬೋದು, ಸಖತ್ ಇದಿದೆ. ಬಟ್ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ ಹೋಗ್ಬೇಕು ಇಲ್ಲಿ. ಈಗ ಅದಕ್ಕೆ ಆ ಕಡೆ ದಡಿಗೆ ಹೋಗ್ತಾ ಇದ್ದೀವಿ. ಆ ಕಡೆ ದಡಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಇದು ಮಾಡ್ತೀವಿ ನೋಡೋಣ.